ಗೃಹ ಸಚಿವರಿಂದ ವರದಿ ಕೇಳಿದೆ ಕಾಂಗ್ರೆಸ್ ಹೈಕಮಾಂಡ್. ಈಗ ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಗ್ಗೆ ವರದಿ ಕೊಡಬೇಕು ಅಂತ ಹೇಳಿದೆ ಪರಮೇಶ್ವರ್ ಅವರಿಗೆ. ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಹೈಕಮಾಂಡ್. ಈಗ ಅಲ್ಲ, ಪರಮೇಶ್ವರ್ ಎಬಿವಿಪಿ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರಾ ಗೊತ್ತಿಲ್ಲ. ಅವತ್ತು ಪುಷ್ಪಾರ್ಚನೆ ಅಂತೂ ಮಾಡಿದ ನಿಜ, ಆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆದರೆ ಹೈಕಮಾಂಡ್ ಇದನ್ನ ಸೀರಿಯಸ್ ಆಗಿ ಗಮನಕ್ಕೆ ತೆಗೆದುಕೊಂಡಿದೆ. ಅಂದರೆ ಆ ವಿಡಿಯೋದಲ್ಲಿ ಪುಷ್ಪಾರ್ಚನೆ ಮಾಡಿದ್ದಿದೆ. ಎಬಿವಿಪಿ ಕಾರ್ಯಕ್ರಮ ರಾಣಿ ಹಬ್ಬಕ್ಕೂ ರಥಯಾತ್ರೆ ಅದು ತಿಪ್ರೂರಲ್ಲಿ ಹೋಗ್ತಾ ಇತ್ತು, ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಯಾಕೆ ಅದರಲ್ಲಿ ಭಾಗಿಯಾದರು? ಪರಮೇಶ್ವರ್ ಹೇಳಿರೋ ಪ್ರಕಾರ ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಅಂದರೆ ವೇದಿಕೆ ಕಾರ್ಯಕ್ರಮದಿಲ್ಲ, ಜಸ್ಟ್ ಪುಷ್ಪಾರ್ಚನೆ ಮಾಡಿದೆ ಅಂತ ಹೇಳಿ. ಪಕ್ಷದ ತತ್ವ ಸಿದ್ಧಾಂತಗಳ ಬಗ್ಗೆ ನಿಮಗೆ ಅರಿವಿರಲಿಲ್ವಾ? ನೀವು ಪಕ್ಷದ ಅಧ್ಯಕ್ಷರಾದಂಥವರು, ಹಲವು ಬಾರಿ ಸಚಿವರಾಗಿದ್ದಂಥವರು, ಎಬಿವಿಪಿ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗ್ತಿರಲ್ವಾ? ನಿಮ್ಮ ಸಿದ್ಧಾಂತ ಏನ್ರಿ? ಕಾಂಗ್ರೆಸ್ನಲ್ಲಿ ಇದ್ಕೊಂಡು BJP ಬೆಂಬಲಿತ ಸಂಘಟನೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರ ನೀವು? ಸುರ್ಜೇವಾಲಾ ಅವ್ರು ಕೇಳಿರೋದು ಇದು ಪ್ರಶ್ನೆನ. ಹಾಗಾಗಿ ಅವ್ರು ಯಾವ ರೀತಿ ಕ್ಲಾರಿಟಿ ಕೊಡ್ತಾರೆ ನೋಡ್ಬೇಕು. ಪರಮೇಶ್ವರ್ ಹೇಳಿದ್ದಾರೆ, ನಾನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂತ. ನಾನು ಕಟ್ಟಾ ಕಾಂಗ್ರೆಸ್ಸು, ನನ್ನ ಸಿದ್ಧಾಂತಗಳೇ ಬೇರೆ, ಇಡೀ ರಾಜ್ಯಕ್ಕೆ ಗೊತ್ತು, ನಾನು ಭಾಗಿಯಾಗ್ಲಿಕ್ಕೆ ಸಾಧ್ಯನಾ ಅಂಥೇಳಿ ಅವ್ರು ಹೇಳಿದ್ದಾರೆ. ಆದರೆ ಈ ವಿಡಿಯೋದಲ್ಲಿ ಪರಮೇಶ್ವರರು ಪುಷ್ಪಾರ್ಚನೆ ರಾಣಿ ಹಬ್ಬಕ್ಕ ಅವರ ರಥಯಾತ್ರೆಯಲ್ಲಿ ಮಾಡ್ತಾ ಇರೋದು ವಿಡಿಯೋ ಸಿಕ್ಕಾಪಟ್ಟೆ ನೋಡಿ. ಪರಮೇಶ್ವರೇ ಅವರು, ಬೇರೆನಾ ಅದು ಇರೋದನ್ನು ಹೇಳೋಕೆ ಯಾಕೆ? ಪರಮೇಶ್ವರರೇ ಅವರು. ಆದರೆ ಅವರಿಂದ ಕ್ಲಾರಿಟಿ ಬೇಕಷ್ಟೇ. ಅಲ್ಲಿ ಎಬಿವಿಪಿ ಕಾರ್ಯಕರ್ತರು ಹೋಗಿ ಅವ್ರು ಕಾರ್ ತಡೆದು ಅವ್ರನ್ನ ಬಲವಂತವಾಗಿ ಕರ್ಕೊಂಡು ಬಂದ್ರ, ಅಥವಾ ಅವ್ರಿಗೆ ಒತ್ತಾಯವನ್ನು ಮಾಡಿದ್ರ, ಬನ್ನಿ ಸಾಹೇಬ್ರೆ ಪುಷ್ಪಾರ್ಚನೆ ಮಾಡಿ ಅಂಥೇಳಿ ಪ್ರೀತಿಯಿಂದ ಕರೆದ್ರ, ಗೌರವದಿಂದ ಕರೆದ್ರ, ಅಥವಾ ಇವರಾಗೇ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರ ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ಮೊನ್ನೆ ಹೇಳಿದ್ವಿ, ಮೊನ್ನೆ DK ಶಿವಕುಮಾರ್ ಅವರು RSS ಗೀತೆ ಹೇಳಿಬಿಟ್ಟಿದ್ರು, ಅದೂ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಡ್ತು. ಅದು ಎಂಥ ಆಕ್ರೋಶ, ಕಾಂಗ್ರೆಸ್ನಲ್ಲೇ ವಿರೋಧ ಮಾಡಿದರು. ಹಂಗಾಗಬಾರ್ದು ಅಂತಷ್ಟೇ. DK ಶಿವಕುಮಾರ್ ಅವರು RSS ಗೀತೆ ಹಾಡಿದರೆ ಯಾವ ಕ್ರಮ ತೆಗೆದುಕೊಳ್ತು ಹೈಕಮಾಂಡು? ಅದೇ ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ಕಿತ್ತು ಹಾಕಿತು. ಅದೇ ಪರಮೇಶ್ವರಿಗೆ ಎಬಿವಿಪಿ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ, ಪುಷ್ಪಾರ್ಚನೆ ಮಾಡಿದ್ದಾರೆ, ಇವ್ರ ವಿರುದ್ಧ ಏನು ಕ್ರಮ? ಈ ರೀತಿಯ ಸಹಜವಾಗಿ ಅವರ ನಾಯಕರು ಪ್ರಶ್ನೆಯನ್ನು ಮಾಡ್ತಾರೆ. ಹೈಕಮಾಂಡ್ಗೆ ಕೊಡುವಂಥ ಉತ್ತರದಲ್ಲಿ ಪರಮೇಶ್ವರ್ ಅವರು ಅದ್ಯಾವ ಉತ್ತರವನ್ನು ಕೊಡ್ತಾರೆ? ಇವರು ಕೊಡುವಂಥ ಆ ಸ್ಪಷ್ಟತೆಗೆ ಹೈಕಮಾಂಡ್ ಸುಮ್ಮನೆ ಕೂರುತ್ತಾ? ಅಥವಾ ಪರಮೇಶ್ವರ್ ಏನಾದರೂ ಕ್ಷಮೆ ಕೇಳ್ಬೋದಾ? ಅಥವಾ ಅಚಾನಕ್ಕಾಗಿ ಆಗಿರುವಂಥ ಒಂದು ಪ್ರಸಂಗನ? ಆಯ್ತಪ್ಪ, ಅಲ್ಲೇನೋ ಬಲವಂತ ಮಾಡಿದ್ರು ವಿದ್ಯಾರ್ಥಿಗಳು, ಅವರ ಬಲವಂತಕ್ಕೋಸ್ಕರ ನಾನು ಹೋದೆ ಅಷ್ಟೇ ಅಂತ ಉತ್ತರ ಕೊಡಬಹುದು. ಅಥವಾ ಇಲ್ಲ, ರಾಣಿ ಹಬ್ಬಕ್ಕವರು ಸ್ವಾತಂತ್ರ್ಯ ಹೋರಾಟಗಾರ್ತಿ, ಅವ್ರ ಮೇಲೆ ನನಗೆ ಭಕ್ತಿ ಇದೆ, ಗೌರವ ಇದೆ, ಹಾಗಾಗಿ ಹೋದೆ, ಆ ರೀತಿ ಉತ್ತರ ಕೊಡ್ಬೋದು. ಆದರೆ ಹೈಕಮಾಂಡ್ ಇದನ್ನು ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡಬೇಕು. ಯಾಕಂತ ಹೇಳಿದ್ರೆ ಇನ್ನುಳಿದಂಥ ಕಾಂಗ್ರೆಸ್ ನಾಯಕರು ಸಹಜವಾಗಿಯೇ ಬಹಿರಂಗವಾಗಿಯೇ ಪ್ರಶ್ನೆ ಮಾಡ್ತಾರೆ. ನಮಸ್ತೆ ಸದಾ ವತ್ಸಲೆ ಅಂತ DK ಶಿವಕುಮಾರ್ ಅವರು ಸದನದಲ್ಲಿ ಹೇಳಿದ್ರಲ್ವಾ? BJPಗೆ ಹೋಗ್ಬಿಡ್ತಾರಾ DK ಶಿವಕುಮಾರ್ ಅವರು, ಒಂದು 34 ಜನ ಕರ್ಕೊಂಡು ಅಂತ ಚರ್ಚೆ ಮಾಡ್ತಾ ಇದ್ರು. ಈಗ ಎಬಿವಿಪಿ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಹೋಗಿರೋದು, ಇವರು ಏನಾದರೂ BJP ಕಡೆಗೆ ಸಾಫ್ಟ್ ಕಾರ್ನರ, ಅಥವಾ ಆ ಕಡೆ ಮನಸ್ಸೇನಾದರೂ ವಾಲ್ತಾ ಇದೆಯಾ ಅಂತ. ಯಾಕಂದರೆ ಈ ಹಿಂದೆ ಕೆಲವು ಬಹಿರಂಗ ಭಾಷಣಗಳಲ್ಲಿ BJPಯ ಕುರಿತಾಗಿ ಸಾಫ್ಟ್ ಕಾರ್ನರ್ ಭಾಷಣವನ್ನು ಪರಮೇಶ್ವರ್ ಅವರು ಮಾಡಿದಂತಹ ಉದಾಹರಣೆಗಳು ನಮಗೆ ಸಿಗುತ್ತೆ. ಆ ಆಯಾಮದಲ್ಲಿ ನಾವು ನೋಡ್ತಾ ಹೋದರೆ ಈ ಅನುಮಾನಗಳು ನಮಗೆ ಜಾಸ್ತಿ ಆಗುತ್ತೆ. ಈಗ ಹೈಕಮಾಂಡ್ ಖಂಡಿತ ಗರಂ ಆಗಿಬಿಟ್ಟಿದೆ. ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರು ಇದ್ರ ಬಗ್ಗೆ ಇನ್ನೂ ಯಾರೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಆದರೆ ಪರಮೇಶ್ವರ್ ಅಂತ ಬಂದಾಗ ಅವರು ಪಕ್ಕಾ ಕಾಂಗ್ರೆಸ್ಸಿಗರು, ಸೈದ್ಧಾಂತಿಕವಾಗಿ ಯಾವುದೇ ಕಾರಣಕ್ಕೂ ರಾಜಿ ಆಗುವಂಥ ವ್ಯಕ್ತಿತ್ವ ಅಲ್ಲ.